ಒಂದು ಕಾಲದಲ್ಲಿ ಬಾಲಿವುಡ್ ನಟಿಯರನ್ನ ಕರೆಸಿ ಸೌತ್ ಚಿತ್ರರಂಗದಲ್ಲಿ ಐಟಂ ಡ್ಯಾನ್ಸ್ ಮಾಡಿಸುವ ವಾಡಿಕೆ ಇತ್ತು. ಆದ್ರೆ ಕಾಲ ಬದಲಾದಂತೆ ಎಲ್ಲವೂ ಬದಲಾಗಿದೆ. ಸೌತ್ ಬ್ಯೂಟೀಸ್ ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ಬಿ ಟೌನ್ ಚೆಲುವೆಯರನ್ನೇ ಹಿಂದಿಕ್ಕಿ ಜಬರ್ದಸ್ತ್ ಸ್ಟೆಪ್ಸ್ ಹಾಕ್ತಾರೆ. ಹೀಗಾಗಿ ಪೂಜಾ ಹೆಗ್ಡೆ, ಸಮಂತಾ, ತಮನ್ನಾ ಬಳಿಕ ಈಗ ಈ ಲಿಸ್ಟ್ಗೆ ಮಹಾನಟಿ ಕೀರ್ತಿ ಸುರೇಶ್ ಕೂಡ ಸೇರ್ಪಡೆಯಾಗ್ತಿದ್ದಾರೆ. ಅಯ್ಯೋ, ಮದುವೆಯಾಗಿರೋ ಕೀರ್ತಿ ಐಟಂ ಹಾಡಿಗೆ ಹೆಜ್ಜೆ ಹಾಕೋದಾ? ಏನಿದು ಅಂತ ಶಾಕ್ ಆಗ್ಬೇಡಿ, ಈ ಸ್ಟೋರಿ ನೋಡಿ. ಐಟಂ ಡ್ಯಾನ್ಸ್ ನಲ್ಲಿ ಈಗ ಸೌತ್ ಬ್ಯೂಟೀಸ್ ನಂಬರ್ 1. ಪೂಜಾ, ಸಮಂತಾ, ತಮನ್ನಾ ಬಳಿಕ ಕೀರ್ತಿ ಎಂಟ್ರಿ. ಮದುವೆ ಬಳಿಕ ಐಟಂ ಸಾಂಗ್ಗೆ ಕೀರ್ತಿ ಡ್ಯಾನ್ಸ್. ಯಾರ ಜೊತೆ ಸೊಂಟ ಬಳುಕಿಸುತ್ತಾರೆ ಕೀರ್ತಿ? ಒಂದು ಕಾಲದಲ್ಲಿ ಬಾಲಿವುಡ್ ನಟಿಯರನ್ನ ಕರೆಸಿ ಸೌತ್ ಚಿತ್ರರಂಗದಲ್ಲಿ ಐಟಂ ಡ್ಯಾನ್ಸ್ ಮಾಡಿಸುವ ವಾಡಿಕೆ ಇತ್ತು. ಆದ್ರೆ ಕಾಲ ಬದಲಾದಂತೆ ಈಗ ಎಲ್ಲವೂ ಬದಲಾಗಿದೆ. ಸೌತ್ ಬ್ಯೂಟೀಸ್ ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ಬಿ ಟೌನ್ ಚೆಲುವೆಯರನ್ನೇ ಹಿಂದಿಕ್ಕಿ ಜಬರ್ದಸ್ತ್ ಸ್ಟೆಪ್ಸ್ ಹಾಕ್ತಾರೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸೌತ್ ನಟಿಯರು ಐಟಂ ಹಾಡುಗಳಿಗೆ ಹೆಜ್ಜೆ ಹಾಕೋದು ಸರ್ವೇ ಸಾಮಾನ್ಯವಾಗಿದೆ. ಸಮಂತಾ, ತಮನ್ನಾ, ಪೂಜಾ ಹೆಗ್ಡೆ, ಶ್ರೀಲೀಲಾ ಅಭಿನಯದ ಐಟಂ ಸಾಂಗ್ಗಳು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ನಲ್ಲಿತ್ತು. ಅದರಂತೆ ಈಗ ಈ ಸಾಲಿಗೆ ಮಹಾನಟಿ ಖ್ಯಾತಿಯ ಕೀರ್ತಿ ಸುರೇಶ್ ಕೂಡ ಸೇರ್ಪಡೆ ಆಗ್ತಿದ್ದಾರೆ. ಹೌದು, ಮದುವೆ ಬಳಿಕ ನಟಿಯರು ಸಿನಿಮಾದಲ್ಲಿ ನಟಿಸೋದೇ ಕಡಿಮೆ. ಕೆಲವರು ಬೋಲ್ಡ್ ದೃಶ್ಯಗಳಲ್ಲಿ ನಟಿಸಿದ್ರೆ, ಇನ್ನು ಕೆಲವರು ಅಯ್ಯೋ ನಮ್ ಯಜಮಾನ್ರು ಬೈತಾರಪ್ಪ ಅಂತ ಸಿನಿಮಾದಿಂದಲೇ ದೂರವಾಗಿ ಬಿಡ್ತಾರೆ. ಇಲ್ಲ, ಕೆಲವರು ಡೀಸೆಂಟ್ ಆಗಿರೋ ಪಾತ್ರಗಳನ್ನ ಅಷ್ಟೇ ಒಪ್ಪಿಕೊಂಡು ಸಿನಿಮಾ ಮಾಡ್ತಾರೆ. ಆದ್ರೆ ಫಾರ್ ಅ ಚೇಂಜ್ ಕೀರ್ತಿ ಸುರೇಶ್ ಮಾತ್ರ ಮದುವೆ ಬಳಿಕ ಏಕಾಏಕಿ ಐಟಂ ಹಾಡಿಗೆ ಸೊಂಟ ಬಳುಕಿಸಲು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ. ದಿ ಪ್ಯಾರಡೈಸ್ ಅಡ್ಡಾದಲ್ಲಿ ಕೀರ್ತಿ, ನಾನಿ ಜೊತೆ ಸ್ಟೆಪ್ಸ್. ಹೌದು, ನಾನಿ ಅಭಿನಯದ ಬಹು ನಿರೀಕ್ಷಿತ ದಿ ಪ್ಯಾರಡೈಸ್ ಸಿನಿಮಾದಲ್ಲಿ ಕೀರ್ತಿ ಸುರೇಶ್ ಸೊಂಟ ಬಳುಕಿಸ್ತಾರಂತೆ. ಸ್ವತಃ ಕೀರ್ತಿ ಈ ಹಾಡಿಗೆ ಡ್ಯಾನ್ಸ್ ಮಾಡಲು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ. ದಿ ಪ್ಯಾರಡೈಸ್ ನಟ ನಾನಿ ಹಾಗೂ ನಿರ್ದೇಶಕ ಶ್ರೀಕಾಂತ್ ಒಡ್ಡೇಲಾ ಒಟ್ಟಿಗೆ ಕೆಲಸ ಮಾಡುತ್ತಿರುವ 2ನೇ ಸಿನಿಮಾ. ಇದೇ ಜೋಡಿಯ ಕಾಂಬಿನೇಷನ್ ನಲ್ಲಿ ಬಂದಿದ್ದ ದಸರಾ ಸಿನಿಮಾ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿತ್ತು. ಅದರಲ್ಲಿ ಕೀರ್ತಿ ಸುರೇಶ್ ನಾನಿಗೆ ನಾಯಕಿಯಾಗಿ ನಟಿಸಿದ್ರು. ಈಗ ಈ ಮೂವರು ಪ್ಯಾರಡೈಸ್ಗಾಗಿ ಮತ್ತೆ ಒಂದಾಗ್ತಿದ್ದಾರೆ. ಆದ್ರೆ ಇಲ್ಲಿ ಕೀರ್ತಿ ನಾಯಕಿಯಾಗಿ ನಟಿಸ್ತಾ ಇಲ್ಲ, ಬದಲಿಗೆ ಈ ಸಿನಿಮಾದಲ್ಲಿ ವಿಶೇಷ ಹಾಡೊಂದಕ್ಕೆ ಹೆಜ್ಜೆ ಹಾಕ್ತಿದ್ದಾರೆ ಎಂಬ ಟಾಕ್ ಟಿ ಟೌನ್ ನಲ್ಲಿ ಕೇಳಿ ಬರ್ತಾ ಇದೆ. ಐಟಂ ಹಾಡಿಗೆ ಹೆಜ್ಜೆ ಹಾಕೋದು ಎಷ್ಟು ಸರಿ? ಈ ಹಿಂದೆ ನಾನಿ ಜೊತೆ ಕೀರ್ತಿ ಸುರೇಶ್ ನೇನು ಲೋಕಲ್ ಸಿನಿಮಾದಲ್ಲಿ ನಟಿಸಿದ್ರು. ಆ ಬಳಿಕ ದಸರಾ ಸಿನಿಮಾದಲ್ಲೂ ಒಟ್ಟಿಗೆ ನಟಿಸಿ ಮೋಡಿ ಮಾಡಿದ್ರು. ಈಗ ನಾನಿ ಅವರ ಸಿನಿಮಾ ಮೂಲಕವೇ ಐಟಂ ಹಾಡಿಗೂ ಹೆಜ್ಜೆ ಹಾಕಲು ಮುಂದಾಗಿದ್ದಾರೆ. ಈ ಸಿನಿಮಾಗೆ ಅನಿರುದ್ಧ್ ರವಿಚಂದ್ರನ್ ಸಂಗೀತ ನೀಡಿದ್ದು ಕೀರ್ತಿಗಾಗಿ ವಿಶೇಷ ಹಾಡೊಂದನ್ನ ರೆಡಿ ಮಾಡಿದ್ದಾರಂತೆ. ಆದ್ರೆ ಕೆಲವರು ಕೀರ್ತಿಗೆ ಇದೆಲ್ಲ ಬೇಕಿತ್ತಾ? ಮದುವೆ ಬಳಿಕ ಐಟಂ ಹಾಡಿಗೆ ಹೆಜ್ಜೆ ಹಾಕೋದು ಎಷ್ಟು ಸರಿ ಅಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ.